40 ಅಥವಾ 50 ವರ್ಷ ಆದವರು ನೀವು ಮಾಡುವಂಥ ಒಂದೇ ಒಂದು ನೆಗ್ಲಿಜೆನ್ಸಿಯಿಂದ ನಿಮ್ಮ ಕಣ್ಣನ್ನು ನೀವು ಕಳ್ಕೊಬೋದು ಗೊತ್ತಾ. ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಬಂದುಬಿಟ್ಟು, ದಯವಿಟ್ಟು ಮನೇಲಿ ಯಾರು ತಂದೆ ತಾಯಿ ಇರ್ತಾರಲ್ಲ 50 ವರ್ಷ ಮೇಲ್ಪಟ್ಟವರು ಅಂಥವರು ಈ ವಿಡಿಯೋ ನೋಡಲೇಬೇಕು. ಯಾಕಂತಂದರೆ ಕೆಟರಾಕ್ಟ್ ಅಂತ ಕೇಳಿರ್ತೀರ, ಅಂತಂದರೆ ಕಣ್ಣಿನ ಪೊರೆ. ಕೆಟರಾಕ್ಟ್ ಅನ್ನೋ ಪದನ ಕೇಳೇ ಇರ್ತೀರ. ಓಕೆ, ಈ ಕಣ್ಣಿನ ಪೊರೆ ಯಾರಿಗೆ ಹೆಚ್ಚಾಗಿ ಬರುತ್ತೆ ಅಂತಂದರೆ 50 ವರ್ಷ ಮೇಲ್ಪಟ್ಟಂತಹ ಪುರುಷ ಆಗಿರ್ಬೋದು ಅಥವಾ ಮಹಿಳೆ ಆಗಿರ್ಬೋದು, ಇವರಿಗೆ ಬರುತ್ತೆ. ಓಕೆ, ದಿಸ್ ಇಸ್ ದ ಮೋಸ್ಟ್ ಕಾಮನ್ ಏಜ್ ರಿಲೇಟೆಡ್ ಪ್ರಾಬ್ಲಮ್. ಏಜ್ ರಿಲೇಟೆಡ್ ಪ್ರಾಬ್ಲಮ್ ಅಂತಂದರೆ ವಯಸ್ಸಾದಂಗೆ ಬರುವಂತಹ ಪ್ರಾಬ್ಲಮ್ಗಳಾಗಿವೆ. ಅದರಲ್ಲಿ ಕೆಟ್ರಾಕ್ಟ್ ಕೂಡ ಒಂದು, ಅಂದರೆ ಕಣ್ಣಿನ ಪೊರೆ ಅಂತ ಹೇಳ್ತೀವಲ್ಲ ಕನ್ನಡದಲ್ಲಿ, ಅದು. ಈ ಕಣ್ಣಿನ ಪೊರೆ ಅಥವಾ ಕೆಟ್ರಾಕ್ಟ್ ಅಂತಂದರೆ ಏನು ಅಂತಂದರೆ, ನಮ್ಮದು ಲೆನ್ಸ್ ಇರುತ್ತಲ್ಲ, ಲೆನ್ಸಿಗೆ ಒಂದು ಪೊರೆ ಬರುತ್ತೆ, ಒಂದು ಲೇಯರ್ ಬರುತ್ತೆ. ಸೊ ದಿಸ್ ಇಸ್ ಏನಂತೀವಿ, ಕ್ಯಾಟ್ರಾಕ್ಟ್ ಅಂತ ಹೇಳ್ತೀವಿ. ಸೊ ಆ ಪೊರೆ ಯಾಕೆ ಬರುತ್ತೆ ಅಂತಂದರೆ, ಕಣ್ಣಲ್ಲಿರುವಂಥ ಪ್ರೋಟೀನ್ ಬ್ರೇಕ್ ಡೌನ್ ಆಗುತ್ತೆ. ಪ್ರೋಟೀನ್ ಬ್ರೇಕ್ ಡೌನ್ ಆಗಿ ಏನಾಗುತ್ತೆ, ಅದು ಬ್ರೇಕ್ ಡೌನ್ ಆಗಿದೆ, ಅದೇನು ತುಂಡು ತುಕಡಿ ಇರುತ್ತಲ್ಲ, ಅದೆಲ್ಲ ಏನಾಗುತ್ತೆ, ಈ ಕಣ್ಣು ಲೆನ್ಸಿಗೆ ಪೊರೆಯಾಗಿ ಬಂದು ಕುತ್ಕೊಳ್ಳುತ್ತೆ. ಸೊ ಇದೇನಾಗುತ್ತೆ, ದೃಷ್ಟಿ ಮಂದತೆ ಅಂತಂದರೆ ನಮ್ಮದು ದೃಷ್ಟಿ ಏನಾಗುತ್ತೆ, ಮಂದ ಆಗುತ್ತೆ, ಅಂದರೆ ಬ್ಲಡ್ ವಿಷನ್ ಸ್ಟಾರ್ಟ್ ಆಗುತ್ತೆ ಇದರಿಂದ. ಸೊ ದಿಸ್ ಈಸ್ ಕಾಲ್ಡ್ ಕ್ಯಾಟ್ರಾಕ್ಟ್ ಆರ್ ದಿ ಕಣ್ಣಿನ ಪೊರೆ ಅಂತ ಹೇಳ್ತೀವಿ. ಈ ಕೆಟ್ರಾಕ್ಟ್ನ ರೋಗ ಲಕ್ಷಣಗಳು ಹೇಗಿರ್ತವೆ ಅಂದರೆ, ಕಣ್ಣು ಯಾವಾಗಲೂ ಬ್ಲರ್ ಆಗಿರುತ್ತೆ, ಕಲರ್ ಕಾಂಬಿನೇಷನ್ ಗೊತ್ತಾಗಲ್ಲ. ಆಮೇಲೆ ಯಾವಾಗಲೂ ಯಾವ ಕಣ್ಣಲ್ಲಿ ಪೊರೆ ಬಂದಿರುತ್ತಲ್ಲ ಅಲ್ಲಿ ಡಬಲ್ ವಿಷನ್ ಕಾಣಿಸೋಕ್ಕೆ ಶುರುವಾಗುತ್ತೆ. ಅತಿಯಾದ ಸೂರ್ಯನ ಬಿಸಿಲಿಗೆ ಕಣ್ಣೇನಾಗುತ್ತೆ, ಸೆನ್ಸಿಟಿವಿಟಿ ಆಗುತ್ತೆ, ಅಂದರೆ ಕಣ್ಣು ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಸೂರ್ಯನ ಕಿರಣಕ್ಕೆ ಕಣ್ಣು ಸೆನ್ಸಿಟಿವಿಟಿ ಬರುತ್ತೆ, ಡಬಲ್ ವಿಷನ್ ಬರುತ್ತೆ. ಡಿಫಿಕಲ್ಟಿ ಇನ್ ರೀಡಿಂಗ್ ಅಂತಂದರೆ ನಾವು ಓದ್ತಿರ್ತೀವಲ್ಲ, ಈಗ ಕೆಲವೊಬ್ಬರಿಗೆ ವಯಸ್ಸಾದವರಿಗೆ ಪೇಪರ್ ಓದುವಂಥ ಹವ್ಯಾಸ ಇರುತ್ತೆ, ಡಿಫಿಕಲ್ಟೀಸ್ ಆಗುವಂಥ ಚಾನ್ಸಸ್ ಇರುತ್ತೆ. ದೀಸ್ ಆರ್ ದಿ ಮೋಸ್ಟ್ ಕಾಮನ್ ಕ್ಯಾಟ್ರಾಕ್ಟ್ ರಿಲೇಟೆಡ್ ಸಿಂಪ್ಟಮ್ಸ್. ಓಕೆ, ಕ್ಯಾಟ್ರಾಕ್ಟಿಗೆ ನೀವು ಯಾವುದೇ ರೀತಿ ಐ ಡ್ರಾಪ್ ಹಾಕಿದರೂ ಇದು ಕಡಿಮೆ ಆಗಲ್ಲ. ಕಣ್ಣಿನ ಪೊರೆ ಐ ಡ್ರಾಪ್ ಹಾಕಿದರೆ ಕಡಿಮೆ ಆಗಲ್ಲ. ಸ್ಪೆಕ್ಟಿಕಲ್ಸ್ ಅಂತಂದರೆ ನೀವು ಯೂಸ್ ಮಾಡುವಂಥ ಚಸ್ಮಾಯಿಂದ ಕೂಡ ಇದು ಕಡಿಮೆ ಆಗಲ್ಲ. ಓನ್ಲಿ ಸರ್ಜಿಕಲ್ ಅಂತಂದರೆ ಆಪ್ರೇಷನ್ ಮೂಲಕ ಅಷ್ಟೇ ನಾವು ಇದನ್ನು ಸರಿ ಮಾಡ್ಬೋದು. ಓಕೆ, ಆಪ್ರೇಷನ್ ಅಂದ ತಕ್ಷಣ ಹೆದರುವಂಥ ಅವಶ್ಯಕತೆ ಇಲ್ಲ. ಇದನ್ನು ಏನು ಮಾಡ್ತಾರೆ, ಒಂದು 30 ಮಿನಿಟ್ಸ್ ಟು 1 ಅವರ್, 1 ಗಂಟೆ ಒಳಗಾಗಿ ಈ ಶಸ್ತ್ರಚಿಕಿತ್ಸೆ ಮುಗಿಯುತ್ತೆ. ಅದೇನು ಡ್ಯಾಮೇಜ್ ಆದಂಥ ಲೆನ್ಸ್ ಇರುತ್ತಲ್ಲ ಅದನ್ನು ತೆಗೆದುಬಿಟ್ಟು ಆರ್ಟಿಫಿಷಿಯಲ್ ಆಗಿ ಲೆನ್ಸನ್ನು ಅಲ್ಲಿ ಹಾಕಿ ಸ್ಟಿಚ್ ಮಾಡ್ತಾರೆ. ದಿಸ್ ಈಸ್ ದಿ ಕ್ಯಾಟ್ರಾಕ್ಟ್ ಸರ್ಜರಿ. ಓಕೆ, ಇದನ್ನು ಬಿಟ್ಟರೆ ಶಾಶ್ವತವಾಗಿ ಕುರುಡುತನ ಬರುವಂಥ ಚಾನ್ಸಸ್ ಇದೆ. ಅದನ್ನೇನಾದರೂ ಒಂದು ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಅಂತಂದರೆ ಅದನ್ನು ಸರ್ಜರಿ ಮಾಡಿಸ್ಕೊಂಡ್ರೆ ನಮ್ಮ ದೃಷ್ಟಿ ನಮ್ಮ ಕೈಯಲ್ಲಿ ಇರುತ್ತೆ. ಓಕೆ, ನಮ್ಮ ದೃಷ್ಟಿ ಉಳಿಯುತ್ತೆ. ಸೊ ದಯವಿಟ್ಟು ಕ್ಯಾಟ್ರಾಕ್ಟ್ ಆದವರು ಹೋಗಿ ಹೆದರ್ಕೊಳ್ಳಾರ್ದೆ ಒಂದು ಸರ್ಜರಿ ಮಾಡಿಸಿದ್ರೆ ನಿಮ್ಮ ದೃಷ್ಟಿ ಉಳಿಯುತ್ತೆ. ಕ್ಯಾಟ್ರಾಕ್ಟ್ ಆದಂಥ ಪೇಷಂಟ್ ಕಣ್ಣು ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ, ಈ ಸ್ಲೈಡ್ ಇದೆಯಲ್ಲ, ಇದು ನಿಮ್ಮ ಕಣ್ಣು ಅಂತ ತಿಳ್ಕೊಳ್ಳಿ. ಏನಿದೆಯಲ್ಲ, ಇದು ನಿಮ್ಮ ಕಣ್ಣಿನ ಲೆನ್ಸ್ ಅಂತ. ಈ ಗ್ಲಾಸಿಗೆ ಏನಾದರೂ ಡರ್ಟ್ ಹತ್ತಿದ್ರೆ ಅಥವಾ ಈ ಗ್ಲಾಸಿಗೆ ಏನಾದರೂ ಗಲೀಜಾದರೆ ನಿಮಗೆ ದೃಷ್ಟಿ ನೀಟಾಗಿ ಕಾಣಲ್ಲ. ಸೇಮ್ ಇದೇ ರೀತಿ ನಮ್ಮ ಕಣ್ಣಿನ ಮೇಲಿರುವಂಥ ಲೆನ್ಸಿಗೆ ಏನಾದರೂ ಸತ್ತಂತಹ ಪ್ರೋಟೀನ್ ಏನಾದರೂ ಬಂದು ಕೂತಿತ್ತಂದರೆ ಡಿಸ್ಟರ್ಬೆನ್ಸ್ ಆಗುತ್ತೆ, ದೃಷ್ಟಿ ನೀಟಾಗಿ ಕಾಣಲ್ಲ. ಸೊ ಅದಕ್ಕೆ ಕ್ಯಾಟ್ರಾಕ್ಟ್ ಆದಂಥ ಅಥವಾ ಕಣ್ಣಿನ ಪೊರೆಯಂತಹ ಪೇಷಂಟ್ಗಳು ತುಂಬ ಕಂಪ್ಲೇಂಟ್ ಮಾಡೋದು, ನಮಗೆ ನೀಟಾಗಿ ಏನೂ ಕಾಣಿಸ್ತಾ ಇಲ್ಲ ಅಂತ. ಸೊ ದಯವಿಟ್ಟು ಅಂಥ ಪೇಷಂಟ್ಗಳನ್ನ ಕರ್ಕೊಂಡು ಹೋಗಿ ಚೆಕಪ್ ಮಾಡಿಸಿ ಒಂದು ಸರ್ಜರಿ ಮಾಡಿಸಿದ್ರೆ ಅವರ ದೃಷ್ಟಿ ಅವರಿಗೆ ನೀಟಾಗಿ ಉಳಿಯುತ್ತೆ. ಓಕೆ, ಅಂದಹಾಗೆ ಈ ಕ್ಯಾಟ್ರಾಕ್ಟ್ ಸರ್ಜರಿನ ಪ್ರತಿಯೊಂದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ, CHC ಆಗಿರ್ಬೋದು, PHCಗಳಲ್ಲಿ ಉಚಿತವಾಗಿ ಮಾಡ್ತಾರೆ. ಪ್ರತಿ ವಾರದಲ್ಲಿ ಅಥವಾ ಪ್ರತಿ 1 ತಿಂಗಳಿಗೆ 3-4 ಕ್ಯಾಂಪ್ಗಳನ್ನು ಮಾಡ್ತಾರೆ. ಫ್ರೀಯಾಗಿ ಸರ್ಜರಿನ ಮಾಡ್ತಾರೆ. ಕಣ್ಣಿನ ಪೊರೆಯನ್ನು ರಿಮೂವ್ ಮಾಡಿ ದೃಷ್ಟಿಯನ್ನು ಉಳಿಸ್ಕೊಡ್ತಾರೆ. ದಯವಿಟ್ಟು ನಿಮ್ಮ ಹತ್ತಿರ ಇರುವಂತಹ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಅಲ್ಲಿ ಇರುವಂತಹ ಕಣ್ಣಿನ ತಜ್ಞರಿಗೆ ಭೇಟಿಯಾಗಿ ಕಣ್ಣಿನ ಪೊರೆ ಏನಾದರೂ ಕನ್ಫರ್ಮ್ ಆದರೆ ದಯವಿಟ್ಟು ಅಲ್ಲೇ ನಿಮ್ಮದು ನೇಮ್ ರಿಜಿಸ್ಟ್ರೇಷನ್, ಹೆಸರು ಕೊಟ್ಬಿಟ್ಟು ನೆಕ್ಸ್ಟ್ ಅವರು ಯಾವಾಗ ಡೇಟ್ ಹೇಳಿರ್ತಾರಲ್ಲ ಆ ಡೇಟಿಗೆ ಹೋಗಿ ಐ ಸರ್ಜರಿ ಮಾಡಿಸ್ಕೊಳ್ಳಿ. ನಾನು ನಿಮಗೆ ಪದೇ ಹೇಳ್ತಾ ಇದ್ದೀನಿ, ಇಡೀ ಭಾರತ ಅಲ್ಲ, ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಕುರುಡುತನಕ್ಕೆ ಕಾರಣವಾಗುವಂತಹ ಕಾರಣ ಕೆಟ್ರಾಕ್ಟ್ ಆಗಿದೆ. ಕಣ್ಣಿನ ಪೊರೆನೇ ಕಾರಣವಾಗಿದೆ. ದಯವಿಟ್ಟು ಕಣ್ಣಿನ ಪೊರೆಯನ್ನು ಅಷ್ಟು ನೆಗ್ಲೆಕ್ಟ್ ಮಾಡಬೇಡಿ, ಅಷ್ಟು ಲೈಟಾಗಿ ತೊಗೊಳ್ಬೇಡಿ. ಕಣ್ಣಿನ ಪೊರೆ ಬಂದಿದೆ ಅಂದ ತಕ್ಷಣ ಹೋಗಿ ಸರ್ಜರಿ ಮಾಡಿಕೊಂಡು ನಿಮ್ಮ ದೃಷ್ಟಿನ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ದಯವಿಟ್ಟು ವಯಸ್ಸಾದವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ.